ಅವ ಯಾರು ಫೋನ್ ಮಾಡ್ಯಾರ? ನಿಮ್ಮ ಅತ್ತೆ. ತಡಿ. ಹೇಳು ಭದ್ರಾಕ್ಷಿ, ಆರಾಮದಿ? ಹ್ಞೂ ಅದಕ್ಕೆ ಆರಾಮದ. ನೀವು ಆರಾಮದಿರಲ್ರಿ? ಅಣ್ಣ ನಿಮ್ಮಣ್ಣ ಹೊಲಕ್ಕೆ ಹೋಗ್ಯಾರ. ಆರಾಮದಾರ ಅವರು. ಹುಡುಗಿ ಹೆಂಗೈತೆ? ಆರಾಮದಾಳ? ಅದಕ್ಕೆ ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದೆ ರೀ. ಅದು ಆರಾಮದಾಳ್ರಿ, ಹುಡುಗಿನೂ ಆರಾಮದಾಳ. ಜೊತೆಗೆ ಆಕಿಗೆ ಈಗರ ಹೆರಿಗೆ ಆತ್ರಿ. ಹೆರಿಗೆ ಆಗುತ್ತಲೇ ತಟ್ಟಗ್ಗನ ನಿಮಗೆ ಫೋನ್ ಮಾಡಿದ್ ನೋಡ್ರಿ. ಹೌದಾ? ಇವ್ವ ಎಂತ ಚಲೋ ಕೆಲಸ ಆತ. ಹಬ್ಬದಾಗ ಅಡ್ಡಿ ಇಲ್ಲವಾ? ಹೆರಿಗೆ ಆತ? ಯಾವ್ದ ಹೆಣ್ಣ ಗಂಡ? ಗಂಡ್ರಿ. ಹೌದಾ? ಬೇಷ ಆತ್ಬಿಡ. ಹಂಗಾರ ಗಂಡು ಹುಡುಗ ಅಂದ್ರೆ ಇನ್ನ ಅಕ್ಕೇನು ಹಿಡ್ದಾರ ಯಾರದಾರ? ಅವ್ರತ್ತಿ ಮಾತಿಗೆ ಮೂಗು ಮುರಿತಿದ್ಲು. ಗಂಡು ಹುಡುಗ ಹುಟ್ಟೈತಿ ಮೊಮ್ಮಗ ಅಂತಂದ್ರೆ ಇನ್ನು ಖುಷಿ ಪಡ್ತಾಳ. ಒಟ್ಟ ಏನು ಅನ್ನಂಗಿಲ್ಲ. ಇನ್ಮ್ಯಾಗಂತರು ನನಗೆ ಖಚಿತೈತಿದ. ಚಲೋ ಆತ್ಬಿಡ. ಗಂಡು ಹಿಡದ್ಲಲ್ಲ ಒಟ್ಟ ಭಾಳ ಸಂತೋಷವ. ಬೆಳಗ್ಗೆದ್ದು ಯಾಕೋ ಬಲ್ಗಣ್ಣು ಅದ್ರಾಕತ್ತಿತ್ತು. ಒಳ್ಳೆ ಸುದ್ದಿನೇ ಕೇಳಿನ. ಹೇಳು ಏನಾತಂತ? ನಿಮ್ಮ ಪೈತ್ರಕ್ಕ ಗಂಡು ಹಿಡದ್ಲಂತ. ಹೌದಾ? ಹೇಳ್ತಂತ ತಗರ್ವ. ಇಲ್ಲೆಲ್ಲರಿಗೆ ಹೇಳ್ತೇನೆ. ಯಾವ ದವಾಖಾನೆಗದಿರಿ? ಆತತ್ಯಮ್ಮ. ಅದು ಹುಬ್ಬಳ್ಳಿಯಾಗ ಇಲ್ಲೇ ಅದ ಮಠದ ಮುಂದ್ರಿ ಎತ್ತಿಯರ ನೆರೆಗಲ್ ದವಾಖಾನೆ ಐತಲ್ಲ, ಅಲ್ಲದರಿ. ಅಲ್ಲದ್ಯಾ? ಆತು, ಬರ್ತೇವೆ ಹಂಗಾರ. ನಿಮ್ಮ ಅಣ್ಣ ನಾನು ಎಲ್ಲಾರು ಬರ್ತೀವಿ ಈಗ ನೋಡಕ್. ಬರ್ಲಿ, ನಿಮ್ಮ ಅಣ್ಣ ಹೊಲ್ದಿಂತ್ರ ಮನೆಗೆ ಬರ್ಲಿ. ಬಂದ್ಬಿಟ್ರೆ ಸುದ್ದಿ ಮುಟ್ಟಿಸಿ ಕರ್ಕೊಂಬರ್ತೇನೆ. ಇಲ್ಲ ಯಾವ ಅಂತಂಗೆ ಏನಾರ ತರ್ಬೇಕನ? ವಸ್ತ್ರ, ಅರಿವಿ, ತಿನ್ನಾಕ ಏನಾರ ಮಾಡ್ಕೊಂಬರ್ಬೇಕನ? ಅದು ಅದೇಮ್ಮ ಸ್ವಲ್ಪ ಗಂಜಿ ಮಾಡ್ಕೊರಿ ಈಕಿಗೆ. ಆಮೇಲೆ ಒಂದೆರಡು ಚಲೋ ಇದು ಹಣ್ಣು ದೋತ್ರ ಅದಾವಲ್ರಿ ಮೆತ್ತನು, ಹುಡುಗ ಬೇಕಾಗಿತ್ತು ರೀ. ಒಂದೆರಡು ದೋತ್ರ ತಗೋರಿ. ಮತ್ತು ಹಂಗೇನು ಬ್ಯಾಡ್ರಿ ಎತ್ತಿಗಮ್ಮ. ಇಷ್ಟ ಸಾಕ್ರಿ. ಇಷ್ಟು ತೊಗೊಂಬರ್ರಿ. ಹತ್ತು ಹುಡುಕಿ ಗಂಜಿ ಮಾಡ್ತೀನಿ. ನಿಂಗೆ ಒಂದೆರಡು ಚಪಾತಿ ಪಲ್ಯ ಮಾಡಿ ಕಟ್ಕೊಂಬರ್ತೀನಿ. ಒಟ್ಟು ಅನ್ನ ಅದು ನೀನು ಉಣ್ಣು. ಅಲ್ಲಿ ಯಾಕೆ ಸುಮ್ಮನೆ ದವಾಖಾನೆ ತಿಂತಿ? ಏನು ಆರೋಗ್ಯ ಹಾಳಾಕತಿ? ಬೇಡ. ವಸ್ತ್ರ ದೋತ್ರ ಎಲ್ಲ ತೊಗೊಂಬರ್ತೇನೆ ಅಂತ ನಾ ತಲೆ ಕೆಡ್ಸ್ಕೊಬೇಡ. ಆಮೇಲೆ ಕುಂಚಿಗೆ ಅದಾವ ಒಂದೆರಡು ಹಳೆವು ಅಂತಂದ್ರೆ ಭಾಳದು. ನನ್ನ ಮಕ್ಕಳು ತೆಗೆದಿಟ್ಟೇನ ಹಂಗೆ ಟ್ರಂಕ್ನ್ಯಾಗ ನೆನಪಿಗಿರ್ಲಿ ಅಂತೇಳಿ. ನೀವು ಅಂದ್ರೆ ಬೇಕಾರೆ ಅವ್ನು ತೊಗೊಂಡು ಬಂದು ಕೊಡ್ತೇನೆ ನಾನು ನಿನ್ನ ಮಕ್ಕಳಿಗೆ. ಅದು ಮೊಮ್ಮಗ್ಗ. ಅಯ್ಯೋ ತೊಗೊಂಬರ್ರಿ. ಏತ್ಗೆ ಅದಕ್ಕೇನೆ ನಮ್ಮ ಪಾರ್ವತಿ ಕಟ್ಕೊಂಡಿದ್ದೆ, ಲಕ್ಷ್ಮಿ ಕಟ್ಕೊಂಡಿದ್ದೆ ಅಂದ್ರೆ ನಾ ಬೇಡ ಅಂತೇನೇನ್ರಿ. ತೊಗೊಂಬರ್ರಿ. ನಾನು ತೆಗೆದಿಟ್ಟಿದ್ದೆ. ಮುಂದೆ ಅವ್ರ ಮಕ್ಕಳಿಗೆ ಬಂದ್ರೆ ಕೊಡೋಣ, ಇಲ್ಲ ಇವ್ರಿಗೆ ಮುಂದೊಂದಿನ ತೋರ್ಸು ನೀವು ಕಟ್ಕೊಂತಿದ್ರಿ ಅಂತೇಳಿ ತೋರ್ಸೋಣ ಅಂತ ತೆಗೆದಿಟ್ಟಿದ್ದೆ ಅಷ್ಟೇ. ಮತ್ತೇನಿಲ್ಲ. ತೊಗೊಂಬರ್ತೇನೆ ತಗೋ. ಇಲ್ಲ ಅತ್ತಿಯವರ ಪೈತ್ರಾಗ ಹೆರಿಗೆ ಆತಂತ ನೋಡ್ರಿ. ಚರಿಗೆ? ನನಗೇನು ಗೊತ್ತು? ಅಲ್ಲಿ ಒಳಗೆ ಅಡುಗೆ ಮನೆಗೆ ಇರ್ಬೇಕು. ಹೋಗು. ನಾನೇನು ಹೊಸ ಬಗಲಾಗ ಇಟ್ಕೊಂಡು ಕುಂತಿರ್ತೇನೆ? ನಾನು ತಲೆ ಮ್ಯಾಗ ಇಟ್ಕೊಂಡಿರ್ತೇನೆ. ಏನು ನೆಲಡಿಕೆ ಚೀಲ್ದಾಗ ಇಟ್ಕೊಂಡಿರ್ತೇನೆ? ಅಯ್ಯಯ್ಯ ಅಲ್ರಿ ಅತ್ತಿಯರ ಪೈತ್ರಾಗ ಹೆರಿಗೆ ಆತಂತ್ರಿ. ಪೈತ್ರಾಗ ಹೊರಗೆ ಹಾಕ್ಯಾರಂತ? ಯಾರು? ಅಲ್ಲ ಈಕಿ ಹಡ್ಯಾಕ ಇಲ್ಲಿ ನನ್ನ ಮಗಳ ಮನೆಯಾಗಿಲ್ಲ. ಇಲ್ಲಾರು ಹೊರಗೆ ಹಾಕ್ತಾರಕಿನ? ಯವ್ವ ತಡಿಬೇ ಹೇಳ್ತೇನೆ. ಯಮ್ಮ ಪವಿತ್ರಕ್ಕಗ ಹೆರಿಗೆ ಆತಂತ, ಗಂಡೋಡು ಹುಟ್ಟೈತಂತ. ಹೌದಾ? ಅಯ್ಯೋ ನನ್ನ ಮೊಮ್ಮಗಳು ನೋಡ್ಬೇಕು ವಯವ. ನಾನು ಯಾವ ದವಾಖಾನೆಗೆ ಅದಾರಂತ? ನಾನು ಹೋಗ್ಬೇಕು ನೋಡಾಕ. ಯಾವ ದವಾಖಾನೆಗೆ ಅದಾರಂತ? ನೆರೆಗಲ್ ದವಾಖಾನೆ ಅಂತ. ಅಲ್ಲಿಗೆ ಹೋಗ್ಬೇಕ್ರಿ ಈಗ. ಇಳ್ಕಲ್ಲು ಇರ್ಕಲ್ಲಿಗೆ ಯಾಕೆ ಹೋದ್ರಂತ? ಯಾಕಿನ ಕರ್ಕೊಂಡು? ಯಾಕ ಇಲ್ಲಿ ಹುಬ್ಬಳ್ಳಾಗೇನು ಮನಾರ್ ದವಾಖಾನಿ, ಹೆಜ್ಜಿಗೊಂದೊಂದು ದವಾಖಾನಿವ. ಅಲ್ಲ ಇಳ್ಕಲ್ಲಿಗೆ ಯಾಕೆ ಹೋಗ್ಬೇಕಂತ ನಾನು ತುಂಬಿದ ಬಸ್ರಿ ಕಟ್ಕೊಂಡು ಅಲ್ಲಿಗೆ. ಅಲ್ಲ ಅಲ್ಲಿ ಯಾಕೆ ಹೆರಿಗೆ ಮಾಡಿಸಿದ್ರೆ? ಈಗ ನಾವು ಇಳ್ಕಲ್ಲಿಗೆ ಹೋಗ್ಬೇಕಂತ ನೋಡಾಕ? ಏನು ಹುಚ್ಚರ್ಸ ಅಂತೀವ ನನ್ನ ಮಗಳ ದತ್ತಾಗ ದ್ರಾಕ್ಷಾಣಿದು ಕರೆನವ. ಇವ ಇರ್ಕಲ್ಲಿಗೆ ಯಾಕೆ ಹೋದ್ಲ ಅಂತ ಗೊತ್ತಾಗೋಲ್ತು ನನಗೆ. ಇಲ್ಲಿಂದ ಒಂದು 3 ತಾಸು ದಾರಿವ. ಇರ್ಕಲ್ಲಲ್ರಿ, ನೆರೆಗಲ್ ದವಾಖಾನಿ. ಏ ಲಕ್ಷ್ಮಿ ಹೇಳು. ಮಠದ ಕಡೆ ನೆರೆಗಲ್ ದವಾಖಾನಿ ಐತಲ್ವೇ? ಅದು ಇರ್ಕಲ್ಲಲ್ಲ. ಇಳ್ಕಲ್ಲಿಗೆ ಹೋಗ್ತಿ ಅಲ್ಲಿಗೆ? ಅಯ್ಯೋ ನೆರೆಗಲ್ ದವಾಖಾನೆ ಆತ್ ಬಿಡ. ವೇಷ ಆತ್. ನಿಮ್ಮವನು ನಕಲಿ ಮಾಡ್ತಾಳೆ ಇಳ್ಕಲ್ಲ ಅಂತೇಳಿ. ಅದು ಹೋಲ್ಬಿಡು. ನಂದು ಒಂಚೂರು ಕಿವಿ ಕೇಳಲಿಲ್ಲ. ಏನಪ್ಪ ಯಾರಿಗೆ ಗೊತ್ತು. ನಾ ಹೋಗೋಣ ಹಂಗಾರ. ಹೋಗೋಣ ಈಗ. ಸಿದ್ದು ಫೋನ್ ಹಚ್ಚಿರಿ ಬರಕ್ಕೆ ಹೇಳ್ರಿ. ನಾನು ಒಂದು ಯಾವ್ದಾರು ಸೀರೆ ಉಟ್ಕೊಂಡು ತಯಾರಕ್ಕನಿ. ಅಯ್ಯೋ ಗಂಡು ಮಾಡಕೊಂಡೆ ಅಂತ ತಿಳ್ಕೊಂಡೆ. ಹಂಗ ಅಣ್ಣ ಏನ್ ಮಾಡತ್ತಿ? ಏನಿಲ್ಲ. ಹೇಳಲ್ಲ. ಅವನ್ ಕರ್ತೀನಿ ತಡಿ. ತೆಲ್ಬೇನಿ ಬಾ. ಹೆಂಗೈತಿ ಡ್ರೆಸ್? ವಾ ಅಣ್ಣ ಎಷ್ಟು ಚೆನ್ನಾಗೈತಣ್ಣ ಇದು. ಕಲರ್ ಗಿಲರ್ ನಂಗ ಇಷ್ಟು ಕಾಸ್ಟ್ಲಿ. 5,000 ರೂಪಾಯಿ ಡ್ರೆಸ್. ಹೆಂಗೈತಿ? ಸೂಪರ್ ಅಣ್ಣ, ಮಸ್ತ್ ಐತಿ. ಆದ್ರೆ ನಂಗೆ ಈ ಕಲರ್ ಬೇಡ. ಕಲರ್ ಗಿಲ್ಲ ಡ್ರೆಸ್ ಎಲ್ಲ ಚೆನ್ನಾಗೇ ಐತಿ. ಆದ್ರೆ ನಂಗಡೆ ಈ ಕಲರ್ ಭಾಳ ಅದಾವಣ್ಣ. ಅದಕ್ಕೆ ನಂಗೆ ಈ ಕಲರ್ ಬೇಡ. ನಂಗೆ ಪರ್ಪಲ್ ಒಳಗೆ ನೋಡು ಚೆನ್ನಾಗಿರ್ತೈತಿ. ಮಂಗ್ಯಾನತಕ್ಕೆ ಇದು ನಿನಗಲ್ಲ, ನನ್ನ ಬಾವಿ ಹೆಂಡತಿಗೆ. ಎಲ್ಲ ಆಡ್ ಬಂದ್ರಿ. ನನಗಿಲ್ಲ ಅನ್ನೋದು ಹಿಂಗ ಅನ್ನೋದು ಸುಮ್ಕೊಂಡ್ರೆ ಮತ್ತ ಇಷ್ಟು ದಿನದ ಯಾವಾಗಾರ ನಮ್ಗೆ ಏನಾರ ಇಂತ ತರ್ಸ್ಕೊಟ್ಟಿಯ? ರೊಕ್ಕ ಒಂದು ಕೊಡ್ತಿದ್ದಿ ಯಾವಾಗಾರ ಕೇಳಿದ್ರೆ. ಇವತ್ತು ನೋಡಿ ಎಷ್ಟು ಕೆಟ್ಟದಿ. ಹೆಂಡತಿಗಾದ್ರೆ ಇನ್ನು ಹೆಂಡತಿ ಆಗಿಲ್ಲ ಮತ್ತೆ ಬರ ಹೆಂಡತಿಗೆ ಇಷ್ಟು ಚೆನ್ನಾಗಿರೋದು ತರಿಸ್ಕೊಡಕತ್ತಿ. ಎಷ್ಟು ಕೆಟ್ಟದಿಯಲ್ಲ. ನಂಗೆ ತರಿಸ್ಕೊಡ್ಬೇಕಂತ ಅನಿಸ್ಲಿಲ್ಲಲ್ಲ ನಿಂಗೆ? ನಂಗೂ ಬೇಕು ಅಷ್ಟೇ. ಇಲ್ಲಾಂದ್ರೆ ನಾನು ಅವನ ಮುಂದೆ ಹೇಳ್ತೇನೆ. ಇಲ್ಲ ರೊಕ್ಕ ಕೊಡು, ನಂಗೆ ನಾನೇ ತಗೊಂತೀನಿ ಹೋಗಿ. ದುಡ್ಡ ಮೊನ್ನೆಲ್ಲ ಕೊಟ್ಟೇನು. ಹೋಗು. ಒಳ್ಳೊಳ್ಳೆ ಅದೇನು ಕೆಲಸ.
ಎಷ್ಟು ಕೆಟ್ಟದೆಲ್ಲ ಮೊನ್ನೆ ಮತ್ತೆ ನಿನ್ನ ಹೆಂಡತಿಗೆ ಅದೇನದು ಬಾಯಾಗ ಬರ್ತಾ ಇಲ್ಲ ಬ್ಯಾಗ್ ಅದೆಲ್ಲ ತರಿಸ್ಕೊಟ್ಟಿದ್ದಿ. ಜೊತೆಗೆ ಡ್ರೆಸ್ ಕೊಟ್ಟು ಚಂದ ಇರ್ತೈತಲ್ಲ ಅದಕ್ಕೆ. ಡ್ರೆಸ್ಸು ತಂದಿಯಲ್ಲ ಎರಡು, ಬ್ಯಾಗು ಡ್ರೆಸ್ಸು ಒಂದು ಟಿಕ್ಳಿ ಆಮೇಲೆ ಬಳಿ. ಇರ್ಲಿ ಬಿಡು, ಅವೆಲ್ಲ ಹೊಲ್ಸವು, ಇವು ಹೊಲ್ದಿದ್ವು, ಇರ್ಲಿ ಹಾಕೋಲಿ. ಹೋಗ್, ಬರೀ ಹೆಂಡತಿಗಷ್ಟೇ ಎಲ್ಲ. ಹೆಂಡತಿ ಬಂದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತೀವಿ ಬಿಡಪ್ಪ, ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ. ಆಯ್ತು ತಗೋ, ಆಯ್ತು ನಿಂಗೆ ಏನು ಬೇಕು ಹೇಳಿ ತರಿಸ್ಕೊಡ್ತೀನಿ. ನಾನೇ ಆರ್ಡರ್ ಮಾಡ್ಕೋತೀನಿ, ನನ್ನ ಫೋನ್ಲೆ ರೊಕ್ಕ ಬಂದು ಕೊಡು ಸಾಕು. ಹಾಂ ಆತು, ಮಾಡ್ಕೋ. ಬಾಯ್ ಬಾಯ್. ಅರವಿಂದ, ಅಶ್ವಿನಿ, ಅನು, ಬಾಯ್ಲೆ. ಅಯ್ಯೋ ಹುಡುಗಿಯರು ಎಲ್ಲಿ ಹೋಗಿರ್ತಾವ ಏನ ಇವು. ಅವು ಕರೆಯತ್ತಾಳ ನೋಡಿ, ಯಾಕೆ ಕೇಳೋಗು. ಎಲ್ಲಾರ್ಗೂ ಸೇರೆ ಕರ್ದಿದ್ದವ್ವ. ಲೇ ಅರವಿಂದ, ಕರೆಯಾಕತ್ತಿರ ಕಿವಿ ಕೆತ್ತತಿಲ್ಲಿಂಗ. ಅವ ಅವ್ನು ಭಾಳ ಇಂಟ್ರೆಸ್ಟಿಂದ ಅವ್ನ ಬಾವಿ ಹೆಂಡತಿಗೆ ಒಂದು ಅಂಗಿ ಸೆಲೆಕ್ಟ್ ಮಾಡಕತ್ತಾನ. ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿ ತರ್ಸಾಕ. ಇಂಥದ್ದು ಮಾಡು, ಆಫೀಸ್ ಬಗ್ಗೆ ಏನಾದ್ರು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಕ್ ಹೋಗ್ಬೇಡ. ಸಂಕ್ರಮಣಕ್ಕೆ ಒಂದು ವಿಶೇಷ ಐತಿ, ನೀವೆಲ್ಲರೂ ಹೊಂಟಿರೇನು ಮತ್ತೆ? ಹ್ಞೂ, ಇಲ್ಲಾಂದ್ರೆ ಅವ್ವ ಮತ್ತು ಯಾವ್ದಾರ ಗುಡಿ ಗುಂಡಾರ್ಗೆ ಹೋಗುನಂತಾಳ. ಇಲ್ಲ ನಾವು ಸಾತೋಡ್ ಫಾಲ್ಸಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ಬಿಟ್ಟೇವಿ. ಇಲ್ಲ ಮುಳ್ಳಂಗಿ ಫಾಲ್ಸ್ ಅದಕ್ಕೆ ತದ್ ಒಟ್ಟು ಅದು ಅಲ್ಲಿ ಹೋಗ್ಬೇಕು. ಅದಕ್ಕೆ ನಾವೇನು ಎಲ್ಲಿ ಬರಲ್ಲ ಬೇ ನಿಮ್ಮ ಕೂಟ? ಹೌದೌದವ್ವ, ನಾನು ಬರಲ್ಲ. ನಾನು ಆದಿತ್ಯ ಅವ್ರಿಗೆ ಫೋನ್ ಮಾಡಿ ಹೇಳೀನಿ, ಅವರು ಅಲ್ಲೇ ಬರ್ತಾರಂತ. ಅದಕ್ಕೆ ನಾವೆಲ್ಲ ಫಾಲ್ಸಿಗೆ ಹೊಂಟೇವಿ. ಹೌದಾ? ಆಯ್ತು ಬಿಡ್ರವ, ನೀವು ಹೋರಿ. ಹಂಗಾರೆ ನಿಮ್ಮಪ್ಪ ನಾನು ಅವ್ರ ಮನೆಗೆ ಹೋಗಿ ಬರ್ತೇವೆ. ಹೋಗಿ ಬರ್ರಿ. ಅಂದಂಗೆ ಯಾರ ಮನೆಗೆ? ಅತ್ತಿ ಫೋನ್ ಹಚ್ಚಿದ್ಲನ? ಅಯ್ಯೋ ನಿಮ್ಮತ್ತೆ ಹಣೆ ಬಾರ್ ಗಣೇಶ ಚೌತಿ ಯಾವಾಗ ಫೋನ್ ಹಚ್ಬೇಕು? ಒಂದು ವರ್ಷನೂ ಕರೆದಿಲ್ಲ, ಈ ವರ್ಷ ಏನು ಕರಿತಾಳ? ಪಾರ್ವತಿಯವ್ರ ಮನೆಗೆ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿ ಎಲ್ಲರೂ ಬರ್ರಿ ಹಬ್ಬಕ್ಕೆ ಅಂತೇಳಿ ಭಾಳ ಕೇಳ್ಕೊಂಡ್ರು ಅವ್ರು ಪಾಪ. ಅದಕ್ಕೆ ತಗೋರಿ ಬರ್ತೇವೆ ಅಂತ ಹೇಳಿದ್ದೆ. ಮತ್ತು ನೀವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ಮಾಡಿರಲ್ಲ ಹೊರಗೆ ಬೇರೆ ಕಡೆ. ಹಂಗಾರೆ ನೀವು ಹೋರಿ, ನಾನು ನಿಮ್ಮಪ್ಪ ಹೋಗಿ ಬರ್ತೇವೆ. ಅಯ್ಯಮ್ಮ, ನಾನು ಎಷ್ಟು ಸಲ ನೋಡಿನ್ರಿ ಆ ಸಾತೋಡ್ ಫಾಲ್ಸ್. ಬೇಜಾರವ ನೋಡಾಕತ್ತ. ಒಳ್ಳೊಳ್ಳೊಳ್ಳ ಅದೇ ಫಾಲ್ಸ್, ಅದೇ ಮುಳ್ಳಂಗಿ ಫಾಲ್ಸ್ ಎಷ್ಟು ಸಲ ನೋಡೈತಿ. ಹೌದಿಲ್ಲ? ಹೊಲಕ್ಕೆ ಹೋಗಿ ಊಟ ಮಾಡೋದಿರ್ತೈತಲ್ಲ, ಭಾರಿ ಮಜಾ ಇರ್ತೈತಿ. ಹೊಲಕ್ಕೆ ಹೋಗೋಣವ, ಪಾರ್ವತಿಯವ್ರ ಮನೆಗೆ ಹೋಗೋಣ. ಮತ್ತೆ ಅದು ಮಸ್ತ್ ಇರ್ತೈತಲ್ಲ ಹೋಗ್ಬೇಕಂದ್ರಲ್ಲ? ಮಸ್ತ್ ಇರ್ತೈತಿ, ಆದ್ರೆ ಏನ್ ನೋಡೋದು 20 ಸಲ. ಅಣ್ಣ, ನೀ ಬೇಕಾದ್ರೆ ಹೋಗಿ ಫಾಲ್ಸಿಗೆ, ನಾವು ಬರಲ್ಲ. ನೀನು ನಿನ್ನ ಹುಡುಗಿ ಅದಳಲ್ಲಿ, ಅದಕ್ಕೆ ನಾನು ಹೋಗ್ತೀನಿ ಅಂತ ಕುಣ್ಕೊಂತ ಹೊಂಟಿ. ನನಗೆ ಬೇಜಾರಾಕತಿ. ಆದಿತ್ಯ ಅವ್ರಿಗೆ ಬೇರೆ ನಾ ಹೇಳ್ಬಿಟ್ಟಿದ್ದೆ. ಆದಿತ್ಯಗೂ ಫೋನ್ ಹಚ್ಚಿ ಪಾರ್ವತಿನ ಕರ್ದಾಳಂತೆ. ಈ ವರ್ಷ ನೀವಿಬ್ರು ಜೋಡಿ, ಇವರಿಬ್ರು ಜೋಡಿ, ನಾವು ಮನೆಯವ್ರು ಎಲ್ಲರೂ ಸೇರಿ ಅವ್ರ ಮನೆಯೊಳಗೆ ಹಬ್ಬ ಮಾಡೋದಂತೆ. ಹೌದಾ? ಯಾವಾಗ ಎಷ್ಟು ಚಂದ ಇರ್ತೈತಲ್ಲ. ಹೌದಾ? ಪಾರ್ವತಿ ಅವ್ರಿಗೆ ಯಾರು ಕೊಟ್ರು ನಂಬರ್? ಅಕ್ಕ ನಾ ಕೊಟ್ಟೆ, ಆದ್ರೆ ನಂಗೆ ಗೊತ್ತಿದ್ದಿಲ್ಲ ಇದು ಕರಿಯಾಕ ಕೊಟ್ಟು ಹಿಂಗೆ ಅಂತೆಲ್ಲ ಏನು ಗೊತ್ತಿದ್ದಿಲ್ಲ ನಂಗೆ. ಬರೀ ನಂಬರ್ ಕಳಿಸ ಅಂತಂದ್ಲು, ಅವ್ವ ಕಳಿಸಿದೆ ಅಷ್ಟೇ. ನಾನು ನಿನಗೆ ಹೇಳಕ್ ಬಂದಿದ್ದಿಲ್ಲ, ನೀ ಜಳಕಕ್ಕೆ ಹೋಗಿದ್ದೆಲ್ಲ, ಅದಕ್ಕೆ ನಿನ್ನ ಫೋನ್ ತಗೊಂಡು ನಂಬರ್ನ ನಾನೇ ಕಳಿಸಿದೆ. ಹೌದಾ? ನಾನು ಅದೇ ಅಂದೆ, ಇವ್ರ ನಂಬರ್ ಅಕ್ಕಿ ಕಡೆ ಹೆಂಗೆ ಸಿಕ್ತಂತೇಳಿ. ನೀನೇ ಹಾಕೊಂಡಿದ್ದಿಲ್ಲ ಮೈ ಲವ್ಲಿ ಹಬಿ ಅಂತೇಳಿ, ಅದ್ರ ನೋಡಿ ಗೊತ್ತಾಯ್ತು. ಹಂಗಾರೆ ನಿಮ್ಮಪ್ಪ ನಾವು ನೀವೆಲ್ಲರೂ ಸೇರಿ ಸಂಕ್ರಮಣಕ್ಕೆ ಅಲ್ಲೇ ಹೋಗೋಣತ. ವಾವ್ ಅಕ್ಕ, ಕಪಲ್ಸ್ ಫಸ್ಟ್ ಹಬ್ಬ ಎಷ್ಟು ಚಂದ ಇರ್ತೈತೆ ಮಾಡಕ್ ಜೋಡಿ ಜೋಡಿಲೆ. ಇವ್ರು ಬರ್ತೀನಿ ಅಂತ ಹೇಳಾರಲ್ಲ, ಅದೇ ವಿಶೇಷ. ಪಾರ್ವತಿಗೆ ಫೋನ್ ಹಚ್ತೇನೆ ತಡಿ. ನನಗೆ ಹೇಳೇ ಇಲ್ಲ ನೋಡಕ್ಕೆ ಎಷ್ಟದಾಳ. ನನಗೂ ಹೇಳಿಲ್ಲ, ಅದೇ ಬೇಜಾರು ನನಗೂ. ನೋಡ ಈಗ ಫೋನ್ ಹಚ್ತೀನಿ. ಹಬ್ಬ ಇವತ್ತು ಸಾಕಾತ. ಪಾರ್ವತಿ ವಸ್ತ್ರ ಕೊಡು, ಮಕ್ಕ ತಗೊಂಬರ್ತೇನೆ ಹೋಗಿ. ಹೌದು, ಸ್ಟ್ರಾಂಗ್ ಆಗಿ ಚಾ ಮಾಡು. ತಗೋರಿ ವಸ್ತ್ರ ಅಂದಂಗ್ರಿ. ಏನೋ ಬಾಯಿ ಬೆಂದಿತ್ತಪ್ಪ, ಹೇಳ್ಬೇಕಂದ್ರೆ ನೆನಪಾರಿಬಿಟ್ಟೆ. ಆತ ಆಮೇಲೆ ಹೇಳು, ವಸ್ತ್ರ ಕೊಡಿಲ್ಲ, ಮುಖ ತಗೊಂಬರ್ತೇನೆ. ಆದಂಗ ನಮ್ಮ ಅಕ್ಕ ಫೋನ್ ಮಾಡಿದ್ಲ. ಹೌದಾ? ಏನಂತ ಅಂಟಿ ಅರ್ಧ? ಏನಿಲ್ಲ, ಇದಕ್ಕ ಮೊನ್ನೆ ಜಗಳ ಮಾಡ್ಕೊಂಡು ಹೋದ್ಲಲ್ಲ, ಆಕಿಗೆ ಕೆಟ್ಟ ಅನ್ಸೈತಿ. ಅನಿಸಿ ಇಲ್ಲಪ್ಪ ಎಲ್ಲರೂ ಸಂಕ್ರಮಣಕ್ಕೆ ಬಾ, ಹುಡುಗರು ಕರ್ಕೊಂಡು ಇಲ್ಲೇ ಸಂಕ್ರಮಣಕ್ಕೆ ಆಚರಿಸುನಂತ. ನಮ್ಮ ಹೊಲದಾಗ ಎಲ್ಲಾರು ಸೇರಿ ಅಡ್ಗೆ ಮಾಡ್ಕೊಂಡು ಮಸ್ತ್ ಊಟ ಮಾಡಕ್ ಬರ್ತೈತಿ, ಅಷ್ಟ್ರು ಹೋಗಿ ಬರೋಣಂತ, ಬಾ ಅಂತ ಭಾಳ ಕರ್ದ್ಲ. ತಗೋ ಬರ್ತೀನಿ ಅಂತ ಹೇಳಿದೆ. ಮತ್ತೀಗ ಸುಮ್ಮನೆ ಆಕಿಗೂ ಬೇಜಾರಾಗಿ ಏನೋ ಒಂದು ಅವತ್ತು ಸಿಟ್ ಮಾಡ್ಕೊಂಡು ಹೋಗ್ಯಾಳ. ಈಗ ತಾನಾಗೆ ಫೋನ್ ಹಚ್ಚಿ ಕರ್ದಾಳ. ಈಗ ಹೋಗ್ಲಿಲ್ಲ ಅಂದ್ರೆ ಹೆಂಗ ಅನಸತ್ ಹೇಳ? ಹೌದಿಲ್ಲ? ಅದಕ್ಕೆ ಮತ್ತೆ ತಗೋ ಬಾ ಅಂದ್ಲಲ್ಲ, ಬರ್ತೀನಿ ನಡಿ ಅಂತಂದೆ. ಯಾಕೇನಾತ? ಅಯ್ಯೋ ರೀ, ಅದು ಇವ್ರು ಶಾಂತಕರ್ ಫೋನ್ ಮಾಡಿದ್ರು. ಗೌಡ್ರು ನಿಮ್ಗೆ ಆಮೇಲೆ ಹಚ್ತಾರಂತ ಫೋನ್. ಏನೋ ಸಂಜಿಕ ಅವ್ರು ಬಂದಿನ ಹಚ್ತೇನಿ ಅಂದ್ರು, ಆಫೀಸ್ನೇ ಬಿಸಿ ಇರ್ತೀರಂತೇಳಿ. ಶಾಂತಕರ್ ಫೋನ್ ಮಾಡಿದ್ರು, ಸಂಕ್ರಾಂತಿ ಹಬ್ಬಕ್ಕೆ ಅಷ್ಟ್ರು ಬರ್ರಿ ಮಕ್ಳು ಕರ್ಕೊಂಡು ಅಂತ ಕರೆದ್ರು. ಬರ್ತೇನ್ರಿ ಆಯ್ತು ಅಂತಂದೆ ನಾನು. ಅದು ಅಲ್ದ ಹುಡುಗರಿಗೂ ಹೇಳಿ ಬಂದ್ಬಿಟ್ಟೆ, ಈಗ ಅವ್ರು ಕರ್ದಾರ ಹೋಗುನ್ರಿ ಅಂತೇಳಿ. ಅದು ಅಲ್ದೆ ಮತ್ತೆ ಯಾರ ಆದಿತ್ಯಗೂ ಫೋನ್ ಮಾಡಿ ಪಾರ್ವತಿನ ಕರಿತೇನೆ ಅಂತ ಅಕಿನ ಕರ್ದಾಳ, ಅವರು ಬರ್ತೇನೆ ಅಂದ್ರಂತ. ಮತ್ತೀಗ ಅನು, ಆದಿತ್ಯ, ಅರವಿಂದ, ಪಾರ್ವತಿ ಮತ್ತು ನಾವೆಲ್ಲರೂ ಸೇರಿ ಹೋಗಿ ಅಡುಗೆ ಮಾಡಿ ಹೊಸ ಬೀಗರೆಲ್ಲ ಊಟ ಮಾಡ್ಕೊಂಬರೋಣ ಅಂತ ಮಾಡಿದ್ದೆ. ಅವ್ರು ಕರೆದಿದ್ರು ಕೂಡ. ನೀ ನೋಡಿದ್ರಿ ಈಗ ಮತ್ತೆ ನಿಮ್ಮ ಅಕ್ಕಗೆ ಹ್ಞೂ ಅಂದೇನಂತೀರಲ್ಲ.
ಈಗ ಏನ್ ಮಾಡದ್ಲಿ ಹಂಗಾರ ಮತ್ ನೀ ಅಲ್ಲಿ ಬರ್ತೇನೆ ಅಂದಿ ನಾ ಇಲ್ಲಿ ಬರ್ತೇನೆ ಅಂದಿನಿ ನಮ್ಮ ಅಕ್ಕನ್ ಸಿಟ್ಟು ನಿನಗ ಗೊತ್ತಲ್ಲ ಮೊನ್ನೆರ ಶಟ್ಕೊಂಡು ಹೋಗ್ಯಾಳ ಈಗ ಮತ್ತೆ ನಾನ್ ಬರುದಿಲ್ಲ ಹಿಂಗ್ ಹೊಂಟೇವಿ ಅಂದ್ರೆ ಮತ್ತೋಟ ಶಿಟ್ ಮಾಡ್ತಾಳ ಏನಪ್ಪ ಸುಮ್ನೆ ನಾವ್ ಇಲ್ಲೇ ಶೆಲುಡಿಗೆ ಹೋಗು ನಾನು ಇವ್ರಿಗೆ ಒಂದ್ ಮಾತು ಹೇಳ್ಕೊಂಡ್ರಾತು ಅಲ್ರಿ ಹುಡುಗರಿಗೂ ಹೇಳಿದ್ದೆ ಆಮೇಲೆ ನನಗೂ ಆಸೆ ಇತ್ತಪ್ಪ ಕಲ್ಗಟ್ಟಿಗೆ ಇಲ್ಲೇ ಹೋಗ್ಬೇಕಂತೇಳಿ ನೀವು ಶೆಲ್ಲುಡಿಗೆ ಹೋಗುನಂತೀರಿ ಅಲ್ಲಿ ಏನು ಬರೀ ನಿಮ್ಮ ಅಕ್ಕನ ಮಣ ಆಡಂಬ್ರ ಚುಚ್ಚು ಮಾತು ಬಾಯಿಗೆ ಬಂದಂಗೆ ಮಾತಾಡೋದು ಇದನ್ನೇ ಕೇಳ್ಬೇಕು ಅದೇ ಇವ್ರು ಕೊಟ್ಟು ಹೋದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರ ಎಷ್ಟೆಲ್ಲ ಮಕ್ಕಳು ಖುಷಿಯಾಗಿರ್ತಾವ ಜೊತೆಗೆ ಏನದ ಅವ್ರು ಹಳ್ಳಾಗದಿ ಏನು ಚಂದ ಮಾಡ್ತಾರೆ ಎಷ್ಟು ಚಂದ ಮಾತಾಡ್ತಾರೆ ನಕ್ಕೊಂತ ನನಗೆ ಯಾರು ಚುಚ್ಚು ಮಾತಾಡಲ್ಲ ಗೊತ್ತನ ನಿಮ್ಮ ಅಕ್ಕ ಮಾತಿಗೆ ಒಂದೊಂದು ಮಾತಾಡ್ತಾಳೆ ನನಗೆ ಇಷ್ಟನೇ ಇಲ್ಲ ಅವ್ರ ಊರಿಗೆ ಹೋಗಾಕ ಆತ ಅವ್ರು ಮಾತಾಡ್ಸಕ್ಕೂ ಆತ ಹಿಂಗಂದ್ರೆ ಹೆಂಗಲೇ ಈಗ ನೋಡಿ ಈಗ ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಮತ್ತೆ ಇದು ಮಾಡ್ತಾಳೆ ಏನ್ ಮಾಡೋದಂತೆ ನಾನು ಹಂಗಾರೆ ಹಿಂಗ್ ಮಾಡ್ ಪಾರ್ವತಿ ನಾನ್ ಬೇಕಾದ್ರೆ ನಮ್ಮ ಅಕ್ಕನ ಊರಿಗೆ ಹೋಗ್ತೇನೆ ಶೆಲ್ಲುಡಿಗೆ ನೀನು ಕಲ್ಗಟ್ಟಿಗೆ ಹೋದ್ ಹುಡುಗರು ಕರ್ಕೊಂಡು ಅಷ್ಟ್ರು ಬ್ಯಾಡ್ರಿಪ್ಪ ನಿಮ್ಮನ್ ಬಿಟ್ಟು ನಾನು ಅಲ್ಲಿ ಹೋಗುದನ ಮೊದ್ಲ ನಿಮ್ಗೆ ಆರಾಮಿಲ್ಲ ಅದ್ರಾಗ ನಿಮ್ಮನ್ ಬಿಟ್ಟು ನಾ ಅಲ್ಲಿ ಹೋಗೋ ಅವಶ್ಯಕತೆ ಏನಿಲ್ಲ ನೀವೆಲ್ಲ ಇರ್ತೀರ ಅಲ್ಲೇ ನಾನು ಸರಿ ನಾನು ಶೆಲ್ಲುಡಿಗೆ ಬರ್ತೇನೆ ತಗೋರಿ ಹೋಗುನಂತೆ ಹುಡುಗರಿಗೆ ಬೇಕಾರೆ ಅಷ್ಟು ನೀವು ಅಲ್ಲಿ ಹೋಗ್ರಿ ಕಲ್ಗಟ್ಟಿಗೆ ನಾವಿಲ್ಲಿ ಶೆಲ್ಲುಡಿಗೆ ಹೋಗ್ತೇವೆ ಅಂತ ಹೇಳ್ತೇನೆ ತಗೋರಿ ಹಂಗ್ ಮಾಡ್ತೀಯ ಮತ್ ನಮ್ಮ ಅಕ್ಕ ಚುಚ್ಚು ಮಾತಾಡ್ತಾಳ ಅಂತಿ ಮತ್ತೆ ಮಾತಾಡ್ತಾಳ ಮತ್ತೆ ಅನಸ್ಕೊಳಕ್ ರೆಡಿ ಇರ್ಬೇಕಷ್ಟೇ ಮತ್ತೆ ಏನ್ ಮಾಡಕ್ಕಾಗಲ್ಲ ಇಷ್ಟು ವರ್ಷನ ಅನಿಸ್ಕೊಂಡೈತಿ ಮತ್ತೆ ಈಗಾರ ಏನು ದೊಡ್ಡತವ್ರಿ ನೀವು ಅಲ್ಲಿ ಹೋಗ್ರಿ ಇದು ನಾವಿಲ್ಲಿ ಹೋಗುನ ಅವ್ರನ್ನ ಅಲ್ಲಿ ಕಳ್ಸೋನ್ ತಗೋರಿ ಇಬ್ರಿಗೆ ಬೇಜಾರಾಗಲ್ಲ ಬೇಡ ನಿನಗಿಷ್ಟ ಇಲ್ಲ ಅಂದ್ಮೇಲೆ ಅಲ್ಲಿ ಹೋಗುದ್ ಬೇಡ ಮತ್ ನಿನ್ ಮನ್ಸು ಖುಷಿಯಾಗಿರಂಗಿಲ್ಲ ನಿನಗೆ ಇಲ್ಲಿ ಕಲ್ಗಟ್ಟಿಗೆ ಹೋಗ್ಬೇಕಂತ ಆಸೆ ಐತಿಲ್ಲ ನಾನು ಮಕ್ಕಳಿಗೆ ಏನ್ ಹೇಳ್ತೀನಿ ಗೊತ್ತಿನ ಇಲ್ಲ ನಂದು ದವಾಖಾನಿ ಚೆಕಪ್ ಐತಂತಾರೆ ಹೇಳ್ತೀನಿ ಇಲ್ಲ ನನಗೆ ಅವತ್ತು ಸ್ವಲ್ಪ ಯಾಕೋ ತ್ರಾಸ ಆಗೈತಕ್ಕ ಆರಾಮ್ ಅನ್ಸೋಲ್ದು ಅಂತ ಹೇಳ್ತೀನಿ ಇಲ್ಲ ಏನಾರ ಒಂದು ಹೇಳ್ತಂತು ನೀ ತಲೆ ಕೆಡ್ಸ್ಕೊಬೇಡ ಆಫೀಸ್ನಾಗ ಅರ್ಜೆಂಟ್ ಮೀಟಿಂಗ್ ಐತಿ ಈಗ ನಾ ಎಲ್ಲಿ ಬರಂಗಿಲ್ಲ ಅಂತ ಏನಾರ ಒಂದು ಹೇಳ್ತಾನಂತ ಏನು ನಾವಿಲ್ಲೇ ಹೋಗುನ್ ಎಲ್ಲಾರು ಕಲ್ಗಟ್ಟಿಗೆ ಆಮೇಲೆ ಹೊಸ ಬೀಗ್ರು ಕರ್ದಾರಂತಿ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಕೈತಿ ಅದ್ರಾಗ ಊರಾಗ ಇಲಿ ಹೋತಂದ್ರ ಹುಲಿ ಹೋತಂತಾರ ತಂದೆ ತಾಯಿ ಯಾಕೆ ಬಂದಿಲ್ಲ ಏನ್ ಮನ್ಸಿಗಿಲ್ಲನ ಅವ್ರಿಗೆ ಲಗ್ನ ಆಗುದು ಇವಾಗ ಹುಡುಗರ ಕುಣಿತಾವನ ಅಂತ ಮತ್ ಇದಕ್ಕೂ ಅಂತಾರ ಅಷ್ಟ್ರು ಇಲ್ಲೇ ಹೋಗುನ್ ತಗೋ ಅಕ್ಕಗೆ ಏನಾರ ಒಂದ್ ಹೇಳ್ತೇನೆ ವರ್ಷ ಯಾವತ್ತು ಕರ್ದಿಲ್ಲಕಿ ನಮ್ಮನ್ನ ಈ ವರ್ಷ ಅದೇ ಮೊನ್ನೆ ಒಂಚೂರು ಜಗಳ ಮಾಡ್ಕೊಂಡು ಹೋಗ್ಯಾಳಲ್ಲ ಅದಕ್ಕೆ ತ್ಯಾಪಿ ಹಚ್ಚಕ್ ಕರೆಯತ್ತಾಳ ಅಷ್ಟ ಮತ್ ನೀ ಬಂದ್ರೆ ನಿಂಗೆ ಚುಚ್ಚೆ ಮಾತಾಡ್ತಾಳ ಕೀರ್ಲಿ ಬಿಡು ಬೇಡ ಮತ್ತೆ ಹೌದು ಮತ್ತೆ ಈಗ ಆದಿತ್ಯನ್ ಕರ್ಕೊಂಡು ಹೋದ್ರೆ ಮೊದ್ಲ ಬಡವ್ರ ಮನೆಯಿಂದ ಹುಡುಗ ಅಂತೇಳಿ ಅವ್ರಿಗೂ ಹೆಂಗ್ ಬೇಕಂಗ ಮಾತಾಡಿರ್ತಾರ ಅವ್ರ ಕಿವಿಗೆ ಬಿದ್ದಿಲ್ಲ ನಡೀತೈತಿ ಈಗ ನಾಳೆ ಅಲ್ಲಿ ಬಂದ್ರೆ ಮತ್ತೆ ಮಾತಾಡ್ತಾರ ಅವ್ರು ಹಂಗಂತೇಳಿ ಪಾರ್ವತಿ ಅಂತೂ ಕರ್ಕೊಂಡು ಅಲ್ಲಿ ಹೋಗಕ್ ಆಗಂಗಿಲ್ಲ ಪಾಪ ಅವಕ್ಕೂ ಬೇಜಾರು ನಮಗೂ ಬೇಜಾರು ಆಯ್ತು ಇಲ್ಲೇ ಹೋಗುನಂತ ನಾ ಹೇಳ್ತೇನೆ ನಮ್ಮ ಮಕ್ಕಳು ಸರಿ ಆತಂಗಾರ ಹೋರ್ ಮಕ್ಕ ತಗೋರಿ ಇದು ಟವಲ್ ಇಲ್ಲ ಐತಿ ನೋಡ್ರಿ ತಗೋರಿ ಹತ್ರ ಒಂದ್ ಚಾ ಮಾಡಿ ಚಲೋ ಹೊತ್ತಂಗ ಒಂದಿಟ್ಟು ಅಲ್ಲ ಜಿಜ್ಜಾಕ್ಲೆ ಚಾಕ ತಲಿ ಹೊಡ್ಯಾಕತ್ತ ಚಾ ಕುಡಿತೀನಿ ನೋಡ್ರಿ ಆತ್ ತೋರಿ ನೀವು ಹೋರಿ ಮಕ್ಕ ತಗೋರಿ